ನಮಸ್ಕಾರ. ಪುರಾಣಗಳಲ್ಲಿ ದಾನ ಮತ್ತು ತ್ಯಾಗದ ವಿಚಾರ ಬಂದಾಗ ನಮಗೆ ನೆನಪಾಗುವುದು ಕರ್ಣ. ಆದರೆ ಅವನಿಗಿಂತಲೂ ಮೊದಲು ಒಬ್ಬ ಅಸುರ ಚಕ್ರವರ್ತಿ ಇದ್ದ. ಕೊಟ್ಟ ಮಾತಿಗೆ ತಪ್ಪದ ದಾನಶೂರ. ಅವನಾರೆಂದು ಗೊತ್ತೇ? ಅವನೇ ಮಹಾವಿಷ್ಣುವಿನ ಪರಮ ಭಕ್ತ ಪ್ರಹ್ಲಾದನ ಮೊಮ್ಮಗ ಬಲಿಚಕ್ರವರ್ತಿ. ಅಸುರ ಕುಲದಲ್ಲಿ ಹುಟ್ಟಿದರೂ ದೇವತೆಗಳನ್ನು ನಾಚಿಸುವಂತಹ ಔದಾರ್ಯ ಅವನದಾಗಿತ್ತು. ತನ್ನ ಪರಾಕ್ರಮದಿಂದ 3 ಲೋಕಗಳನ್ನು ಗೆದ್ದು ಸ್ವರ್ಗದ ಇಂದ್ರನನ್ನೇ ಸಿಂಹಾಸನದಿಂದ ಕೆಳಗಿಳಿಸಿದ ಮಹಾಪರಾಕ್ರಮಿ ಅವನು. ಆದರೆ ಅಂತಹ ಅಜೇಯ ವೀರನ ಸಾಮ್ರಾಜ್ಯವು ಒಬ್ಬ ಪುಟ್ಟ ಬಾಲಕನ ಕೇವಲ 3 ಹೆಜ್ಜೆಗಳಿಗೆ ಹೇಗೆ ಶರಣಾಯಿತು? ಅಹಂಕಾರವನ್ನು ಅಳಿಸಿ ಆತ್ಮಸಮರ್ಪಣೆಯ ಶ್ರೇಷ್ಠತೆಯನ್ನು ಸಾರುವ ಆ ರೋಚಕ ಕತೆ ಇಂದು ನಿಮ್ಮ ಮುಂದೆ. ಕತೆ ಪ್ರಾರಂಭವಾಗುವುದು ನರ್ಮದಾ ನದಿಯ ಪವಿತ್ರ ತೀರದಲ್ಲಿ. ಶಾಶ್ವತ ಇಂದ್ರ ಪದವಿಗಾಗಿ ಅಶ್ವಮೇಧ ಯಾಗವನ್ನು ಕೈಗೊಂಡಿದ್ದ ಬಲಿಚಕ್ರವರ್ತಿ. ಋಷಿ ಮುನಿಗಳ, ಬ್ರಾಹ್ಮಣರ ಮಂತ್ರಘೋಷಗಳೊಂದಿಗೆ ವಿಜೃಂಭಣೆಯಿಂದ ನಡೆಯುತ್ತಿದ್ದ ಯಾಗದಲ್ಲಿ ಯಾರೇ ಬಂದರೂ ಕೇಳಿದ್ದನ್ನು ಕೊಟ್ಟು ಯಾಚಕರ ತೃಪ್ತಿಪಡಿಸುವ ಕಾಯಕದಲ್ಲಿ ನಿರತನಾಗಿದ್ದ ಮಹಾನ್ ದಾನಿ ಬಲಿಚಕ್ರವರ್ತಿ. ಕೈಯಲ್ಲೊಂದು ಛತ್ರಿ, ದಂಡ ಕಮಂಡಲ ಹಿಡಿದು ಮುಖದಲ್ಲಿ ಬ್ರಹ್ಮ ತೇಜಸ್ಸನ್ನು ತುಂಬಿಕೊಂಡು ಪುಟ್ಟ ಬಾಲಕನೋರ್ವ ಯಾಗಶಾಲೆಯನ್ನು ಪ್ರವೇಶಿಸಿದನು. ಅವನ ತೇಜಸ್ಸು ಎಷ್ಟಿತ್ತೆಂದರೆ ಸಾಕ್ಷಾತ್ ಸೂರ್ಯನಾರಾಯಣನೇ ಧರೆಗಿಳಿದು ಬಂದಂತಿತ್ತು. ಓಡಿ ಬಂದ ಬಲಿಚಕ್ರವರ್ತಿ. ಸೇರಿದ್ದ ಋಷಿ ಮುನಿಗಳು, ಬ್ರಾಹ್ಮಣರು ಅವನ ದಿವ್ಯ ತೇಜಸ್ಸಿಗೆ ಮಾರು ಹೋಗಿ ತಟ್ಟನೆ ಎದ್ದು ನಿಂತು ಗೌರವ ತೋರಿದರು. ಬಲಿಯು ಆ ವಾಮನನನ್ನು ಉತ್ತಮಾಸನದಲ್ಲಿ ಕೂರಿಸಿ ಪಾದಗಳನ್ನು ತೊಳೆದು ಪೂಜಿಸಿದನು. ನಂತರ ಭಕ್ತಿಯಿಂದ, ಬ್ರಾಹ್ಮಣ ವಟುವೆ, ನಿನಗೆ ನಮಸ್ಕಾರ. ಇಂದು ನೀನು ಬಂದಿದ್ದರಿಂದ ನನ್ನ ಜನ್ಮ ಪಾವನವಾಯಿತು. ನಿನಗೇನು ಬೇಕು, ಆಜ್ಞೆಯಾಗಲಿ ಎಂದು ವಿನಮ್ರನಾಗಿ ಕೇಳಿದನು. ಆಗ ವಾಮನನು, ಬಲಿಚಕ್ರವರ್ತಿ, ನೀನು ದಾನಶೂರನೆಂದು ಪ್ರತೀತಿ ಇದೆ. ನನಗೆ ನಿನ್ನಿಂದ ಬೇರೇನೂ ಬೇಡ. ನನ್ನ ಪಾದಗಳಿಂದ 3 ಹೆಜ್ಜೆ ಭೂಮಿಯನ್ನು ದಾನವಾಗಿ ಕೊಡು, ನನಗಷ್ಟೇ ಸಾಕು ಎಂದನು. ಬಲಿಗೆ ಪರಮಾಶ್ಚರ್ಯ. ಏನು, 3 ಲೋಕಗಳನ್ನು ಆಳುವ ಈ ಬಲಿಯಲ್ಲಿ 3 ಹೆಜ್ಜೆ ಭೂಮಿಯನ್ನು ಮಾತ್ರ ಕೇಳುತ್ತಿರುವಿರಾ? ಬ್ರಾಹ್ಮಣ ಕುಮಾರ, ಯಾರೇ ಆಗಲಿ ನನ್ನ ಬಳಿಯಲ್ಲಿ ಯಾಚಿಸಲು ಒಮ್ಮೆ ಬಂದವರು ಮತ್ತೆಂದಿಗೂ ಯಾರಲ್ಲಿಯೂ ಪುನಃ ಯಾಚಿಸಲು ಹೋಗಬಾರದು. ಇದು ನನ್ನ ಅಭಿಮತ. ಆದ್ದರಿಂದ ನಿಮಗೆ ಬೇಕಾದಷ್ಟು ಫಲವತ್ತಾದ ಭೂಮಿಯನ್ನು ಕೊಡುತ್ತೇನೆ ಎಂದನು. ಆಗ ವಾಮನನು, ಬಲೀಂದ್ರ, ಆಸೆಗಳನ್ನು ಜಯಿಸದವನಿಗೆ ಏನೇ ಕೊಟ್ಟರೂ ಎಷ್ಟೇ ಕೊಟ್ಟರೂ ತೃಪ್ತಿ ಎನ್ನುವುದು ದೊರಕುವುದಿಲ್ಲ. ತನಗೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟರಲ್ಲೇ ತೃಪ್ತಿ ಪಡುವುದು ಆಸೆಗಳನ್ನು ತ್ಯಜಿಸಿದವನ ಸ್ವಭಾವ. ರಾಜನ್, ನೀನು ಎಷ್ಟೇ ಭೂಮಿಯನ್ನು ಕೊಟ್ಟರೂ ನನಗೆ ಅದರ ಅವಶ್ಯಕತೆ ಇಲ್ಲ. ನನಗೆ ಬೇಕಿರುವುದು ನನ್ನ ಪಾದದಲ್ಲಿ ಅಳೆಯುವ 3 ಹೆಜ್ಜೆ ಭೂಮಿ ಮಾತ್ರ. ನನಗೆ ಅದನ್ನು ಕೊಟ್ಟರೆ ಸಾಕು. ನೀನು ಕೇಳಿದ್ದನ್ನು ಇಲ್ಲವೆನ್ನದೆ ಕೊಡುತ್ತೇನೆಂದಿದ್ದೀಯಾ? ನಾನು ಕೇಳಿದ್ದೇನೆ, ಕೊಡುತ್ತೀಯಾ ಎಂದು ಕೇಳಿದನು. ಬಲಿಯು ಮುಗುಳ್ನಕ್ಕು, ಹಾಗೇ ಆಗಲಿ ವಟುವೆ, ನಿನಗೆ 3 ಹೆಜ್ಜೆ ಭೂಮಿಯನ್ನು ದಾನವಾಗಿ ನೀಡಲು ಸಿದ್ಧನಿದ್ದೇನೆ ಎಂದು ನುಡಿದನು. ಆಗ ಅವನ ಗುರುಗಳಾದ ಶುಕ್ರಾಚಾರ್ಯರು, ರಾಜನೇ, ಈ ವಾಮನನು ಸಾಮಾನ್ಯನಲ್ಲ, ಸಾಕ್ಷಾತ್ ನಾರಾಯಣ. 3 ಹೆಜ್ಜೆಯಿಂದ ನಿನ್ನ ಸಮಸ್ತವನ್ನು ತನ್ನದಾಗಿಸಿಕೊಳ್ಳುತ್ತಾನೆ. ಇವನ ಮಾತಿಗೆ ಒಪ್ಪಬೇಡ ಎಂದು ತಡೆದರು. ಆದರೆ ಬಲಿಯು, ಆಚಾರ್ಯರೇ, ಕೊಟ್ಟ ಮಾತಿಗೆ ತಪ್ಪುವವನಲ್ಲ ಈ ಬಲಿ. ಅಲ್ಲದೆ ಈ ವಟು ಸಾಕ್ಷಾತ್ ನಾರಾಯಣನೇ ಆಗಿದ್ದರೆ ಇದಕ್ಕಿಂತ ಭಾಗ್ಯ ಇನ್ನೇನಿದೆ? ಆ ದೇವಾದಿದೇವನೇ ನನ್ನ ಬಳಿಗೆ ಯಾಚಿಸಲು ಬಂದಿದ್ದಾನೆಂದರೆ ನನ್ನಂತಹ ಭಾಗ್ಯವಂತರು ಈ ಜಗತ್ತಿನಲ್ಲುಂಟೆ? ಇದರಿಂದ ನನ್ನ ಜನ್ಮವೇ ಸಾರ್ಥಕವಾದಂತೆ ಎಂದು ಭಕ್ತಿಯಿಂದ ವಾಮನನಿಗೆ ಶಾಸ್ತ್ರೋಕ್ತವಾಗಿ ಭೂಮಿಯನ್ನು ದಾನವಾಗಿ ನೀಡಲು ಮುಂದಾದನು. ಆ ಸಂದರ್ಭದಲ್ಲಿ ಶುಕ್ರಾಚಾರ್ಯರು ಜಲಧಾರೆಯು ಕೆಳಗೆ ಬೀಳದಂತೆ ಜಲಪಾತ್ರೆಯ ದಾರಿಯಲ್ಲಿ ಸೂಕ್ಷ್ಮ ರೂಪದ ಕೀಟವಾಗಿ ಅಡ್ಡ ನಿಂತರು. ಆಗ ವಾಮನನು ಒಂದು ದರ್ಬೆಯ ತುದಿಯಿಂದ ಆ ಭಾಗವನ್ನು ಬಲವಾಗಿ ತಿವಿದನು. ಇದರಿಂದ ಶುಕ್ರಾಚಾರ್ಯರ ಒಂದು ಕಣ್ಣು
ಶಾಶ್ವತವಾಗಿ ಕುರುಡಾಯಿತು. ನಂತರ ಬಲಿಯು ಭಕ್ತಿಯಿಂದ ವಾಮನನ ಪಾದಗಳನ್ನು ತೊಳೆದು ನಂತರ ಭೂಮಿಯನ್ನು ದಾನವಾಗಿ ನೀಡಿದನು. ಆಗಲೇ ನಡೆಯಿತು ಒಂದು ಅದ್ಭುತ ಪವಾಡ. ಪುಟ್ಟ ವಾಮನನು ನೋಡುತ್ತಿದ್ದಂತೆ ಆಕಾಶದೆತ್ತರಕ್ಕೆ ಬೆಳೆದು ತ್ರಿವಿಕ್ರಮನಾಗಿ ನಿಂತನು. ಭೂಮಿ, ಆಕಾಶ, ಸ್ವರ್ಗ, ಪಾತಾಳ, ಪಶು, ಪಕ್ಷಿ, ಮಾನವರು, ದೇವತೆಗಳು ಎಲ್ಲವೂ ಅವನೊಳಗೆ ಸೇರಿ ಹೋದವು. ಇಡೀ ಸೃಷ್ಟಿಯನ್ನೇ ತನ್ನಲ್ಲಿ ತುಂಬಿಕೊಂಡ ಭಗವಾನ್ ವಿಷ್ಣುವು ಒಂದು ಪಾದದಿಂದ ಭೂಮಿಯನ್ನು ಅಳೆದು ಇನ್ನೊಂದು ಪಾದದಿಂದ ಆಕಾಶ, ಸ್ವರ್ಗ, ಲೋಕಗಳನ್ನು ಅಳೆದು ಮೂರನೇ ಹೆಜ್ಜೆಯನ್ನು ಎಲ್ಲಿಡಲಿ ದಾನವೇಂದ್ರ ಎಂದು ಮೇಘ ಗಂಭೀರ ವಾಣಿಯಿಂದ ಕೇಳಿದನು. ಚಿಕ್ಕ ಬ್ರಾಹ್ಮಣ ವಟುವಿನ ರೂಪದಲ್ಲಿ ಬಂದು ತನ್ನಿಂದ ದಾನವನ್ನು ಸ್ವೀಕರಿಸಿ ಈಗ ತನ್ನ ವಿಶ್ವರೂಪವನ್ನು ತೋರಿದ ಶ್ರೀಮನ್ನಾರಾಯಣನನ್ನು ಕಂಡು ಬಲಿಯು ಗದ್ಗದಿತನಾಗಿ ತಲೆಬಾಗಿದನು. ಪರಮ ಪುರುಷ ಪರಮಾತ್ಮನೇ, 2 ಹೆಜ್ಜೆಗಳಿಂದ ಸಮಸ್ತ ಸೃಷ್ಟಿಯನ್ನೇ ನೀನು ವ್ಯಾಪಿಸಿರುವೆ. ಕೊಡುವುದಕ್ಕೆ ನಾನಾರು, ಪಡೆಯುವುದಕ್ಕೆ ನೀನಾರು. ಆದರೂ ಪ್ರಭು, ನನ್ನದೆಂದು ಉಳಿದಿರುವುದು ಈ ದೇಹ ಒಂದೇ. ಎಂದಾದರೊಂದು ದಿನ ಕಳಚಿ ಬಿದ್ದು ಹೋಗುವ ಈ ಶರೀರದಿಂದ ಏನು ಪ್ರಯೋಜನ? ಸದಾ ಮೃತ್ಯುವಿನ ಹಿಡಿತದಲ್ಲಿ ಬಿದ್ದಿರುವ ಈ ದೇಹ ಇಂದು ನಿನ್ನದಾಗಲಿ ಪ್ರಭು. ನನ್ನ ಮೇಲೆ ಕೃಪೆ ತೋರಿ ನಿನ್ನ 3ನೇ ಪಾದವನ್ನು ನನ್ನ ತಲೆಯ ಮೇಲಿಟ್ಟು ನನ್ನನ್ನು ಉದ್ಧರಿಸು. ಈ ಭವಬಂಧನಗಳಿಂದ ಬಿಡುಗಡೆಗೊಳಿಸು ಎಂದು ಭಕ್ತಿಯಿಂದ ಕೇಳಿಕೊಂಡರು. ಬಲಿಯ ತ್ಯಾಗ ಮತ್ತು ಭಕ್ತಿಗೆ ಮೆಚ್ಚಿದ ಶ್ರೀಹರಿಯು ಅವನ ತಲೆಯ ಮೇಲೆ ತನ್ನ ಪಾದವನ್ನಿಟ್ಟು ಅವನನ್ನು ಪಾತಾಳ ಲೋಕದ ಅಧಿಪತಿಯನ್ನಾಗಿ ಮಾಡಿ ತಾನೇ ಅವನ ಬಾಗಿಲ ಕಾವಲುಗಾರನಾಗಿ ನಿಂತನು. ಈ ಕಥೆಯ ನೀತಿ ಇಷ್ಟೇ: ಎಷ್ಟೇ ಸಂಪತ್ತಿದ್ದರೂ ಶಾಶ್ವತವಲ್ಲ. ಸತ್ಯ ಮತ್ತು ಧರ್ಮ ಮಾತ್ರ ನಮ್ಮನ್ನು ಆತ್ಮೋನ್ನತಿಯತ್ತ ಕೊಂಡೊಯ್ಯುತ್ತದೆ. ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಅಮ್ಮನ ಧ್ವನಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.